ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಮಾಂಗಲ್ಯ ಚೈನ್ದು ಡಿಸೈನ್ನ ಪೂರ್ತಿ ತೋರಿಸ್ತಾ ಇದ್ದೀನಿ. ವಿತ್ ವೇಟ್ನೊಂದಿಗೆ ಹೇಳೋದ್ರಿಂದ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದ್ರ ಜೊತೆಗೇನೆ ಮ್ಯಾನಿಫೆಸ್ಟೇಷನ್ದು ಬಿಗಿನರ್ಸ್ ಹೇಳಿದ್ನಲ್ಲ, ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಇದರಲ್ಲಿ ಬರುತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಬರ್ತೀನಿ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗೋಲ್ಡ್ ಮಾಂಗಲ್ಯ ಸರಗಳ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಎಲ್ಲ ಥರನೂ ಯೂಸ್ ಮಾಡುವಂತಹ, ಅಂದರೆ ಎಲ್ಲ ಥರ ಪ್ಯಾಟ್ರನ್ದು ನಾನು ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿತ್ ವೇಟ್ ಹೇಳೋದ್ರಿಂದ ನಿಮಗೆ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನು ಮ್ಯಾನಿಫೆಸ್ಟೇಷನ್ದು ಬೇಸಿಕ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಬಂದಿದ್ದೀನಿ. ಸೊ ಬಿಗಿನರ್ಸ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಇದೇ ಮಾಡ್ತಿರೋದು. ಸೊ ಇದನ್ನು ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 9100 ರುಪೀಸ್ ಆಗಿದೆ. ಸೊ 9100 ರೂಪಾಯಿ ಆಗಿದೆ. ಸೊ ಎಲ್ಲನೂ ಏನು ಗೊತ್ತಾ, ಮಾಂಗಲ್ಯ ಸರಗಳು ನಿಮಗೆ ಒಂದು 16 ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು 67 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಸರನ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಮಾಪ್ ಚೈನ್ ಏನು ಬಂದಿದೆ ಇದೆಲ್ಲ ನಿಮಗೆ ಜಸ್ಟ್ 16 ಗ್ರಾಮ್ಸಲ್ಲಿ ಬಂದುಬಿಡುತ್ತೆ. ಸೊ ಇದೆಲ್ಲ ಏನು ಗೊತ್ತಾ, ಡೈಲಿ ವೇರು ಮಾಡ್ಬೋದು. 16 ಗ್ರಾಮ್ಸ್ ತಗೊಂಡ್ರೆ ಕಟ್ ಆಗುತ್ತೆ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ, ಆ ಥರ ಏನಿರಲ್ಲ. ರೆಗ್ಯುಲರಾಗಿ ಯೂಸ್ ಮಾಡುವಂಥವ್ರನ್ನ ನಾನು ನೋಡಿದ್ದೀನಿ, ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ 16 ಗ್ರಾಮ್ಸ್ದು ಡೈಲಿ ವೇರ್ ಮಾಡ್ಬೋದು, ಅದೇನು ಕಟ್ ಆಗೋದು ಆ ಥರ ಏನಿರಲ್ಲ. ಸೊ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುವ ಪ್ಯಾಟ್ರನ್ನಲ್ಲಿದೆ. ಸೊ ಇದು ನೋಡಿ, 2 ಎಳೆ ಕರಿಮಣಿ ಬಂದಿರೋ ಅಂಥ ಒಂದು ಮಾಂಗಲ್ಯ ಸರ. ಸೊ ಇದು 67 ಗ್ರಾಮ್ಸಲ್ಲಿ ಬರುತ್ತೆ ನಿಮಗೆ. ಒಂದು ಸ್ವಲ್ಪ ವೇಟ್ ಜಾಸ್ತಿ ಬೇಕು ಅನ್ನೋರು, ಕೆಲವರೆಲ್ಲ ಏನು ಗೊತ್ತಾ, ನೆಕ್ಲೆಸ್ಗಳು ಅದೆಲ್ಲ ವೇರ್ ಮಾಡೋದಕ್ಕೆ ಇಷ್ಟಪಡಲ್ಲ ಫಂಕ್ಷನ್ಸಲ್ಲಿ. ಸೊ ನೀವು ಒಬ್ಬೊಬ್ಬರು ನೋಡಿರ್ತೀರಲ್ಲ, ಅವ್ರ ಮಾಂಗಲ್ಯ ಸರನೇ ದಪ್ಪಗಿರಬೇಕು ಅಂತ ಬಯಸ್ತಾರೆ, ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರಬೇಕು ಅಂತ. ಸೊ ಅಂಥವರು ಈ ಒಂದು ಸರನ ತೊಗೋಬೋದು. 67 ಗ್ರಾಮಲ್ಲಿ ಬರುತ್ತೆ ಅದು. ಮತ್ತು ಈ ಒಂದು ಸರ ನೋಡಿ, ಅಂಜಲಿ ಕಟಿಂಗ್ ಅಂತಾರಲ್ಲ ಆ ಥರ ಇದು ಒಂದು 24 ಗ್ರಾಮ್ಸಲ್ಲಿ ಬರುತ್ತೆ. ಎಲ್ಲ 916 ಗೋಲ್ಡ್ದೇ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಸೊ 916ಗೂ ಮತ್ತು ಕೆ ಡಿ ಎಮ್ಗೆ ಏನು ಡಿಫ್ರೆನ್ಸು ಅಂದರೆ, 500 ರೂಪಾಯಿಂದ ಹಿಡಿದು 800 ರೂಪಾಯಿವರೆಗೂ ಕೆ ಡಿ ಎಮ್ ಆದರೆ ಕಡಿಮೆ ಆಗುತ್ತೆ. ಸೊ ಇದು ನೋಡಿ, 28 ಗ್ರಾಮ್ 640 ಮಿಲಿ ಇದೆ, ಅಂದರೆ 28.5 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನೀವು 1 ಗ್ರಾಮು ನೀವು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 10,000 ಮೇಲ್ಗಡೆನೇ ನೀವು ಕೊಡಬೇಕಾಗುತ್ತೆ ಇವತ್ತಿನ ರೇಟ್ ಪ್ರಕಾರ. ಬಿಕಾಸ್ ಏನು ಅಂದರೆ 9100 ರೂಪಾಯಿ ಆಗಿದೆ ಅಲ್ವಾ. ಸೊ ಆ ಥರ ಲೆಕ್ಕ ಹಾಕೋಕೋದ್ರೆ 1 ಗ್ರಾಮ್ಗೆ ನಿಮಗೆ 10,000ವರೆಗೂ ಬರುತ್ತೆ ಇವಾಗ. ಸೊ ಈ ಒಂದು ಸರ ನೋಡಿ, ಎಲ್ಲನೂ ತುಂಬಾ ಚೆನ್ನಾಗಿರುವಂತಹ ಸರನೇ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೀವಿ ನೋಡಿ. ಮಾಂಗಲ್ಯ ಸರದಲ್ಲಿ ಕೆಲವು ಟೈಪ್ಸ್ ಡಿಸೈನ್ ಇರುತ್ತಲ್ಲ, ಅಂದರೆ ಬೇರೆ ಬೇರೆ ಥರದ್ದು ಡಿಫ್ರೆಂಟ್ ಆಗಿರೋದು ಯೂಸ್ ಮಾಡ್ತಾರಲ್ಲ, ಅಂದರೆ ರೆಗ್ಯುಲರಾಗಿ. ಸೊ ಆ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡಿ 24 ಗ್ರಾಮಲ್ಲಿದೆ. ಸೊ ಇದು ಕೆಲವರು ಇದು ಬಟಾಣಿ ಡಿಸೈನ್ ಅಂತ ಅಂತಾರೆ ನೋಡಿ, ಆ ಥರ ಪ್ಯಾಟ್ರನ್ನಲ್ಲಿ ಬರುತ್ತೆ ಇದು. ಮತ್ತು ಇದು ಅಷ್ಟೇ ಒಂದು ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಇದು 2 ಎಳೆ ಸರ. ಸೊ ಇದು ಎಷ್ಟು ಇದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 50 ಗ್ರಾಮಲ್ಲಿ ಬರುವಂತಹ ಸರ ಆಗಿರುತ್ತೆ. ಇದು ತುಂಬ ವೇಟ್ ಇದೆ, ತೂಕ ಇದೆ. ಸೊ ಅದನ್ನೇ ಹೇಳಿದ್ದು, ಕೆಲವ್ರು ನೆಕ್ಲೆಸ್ ಹಾಕೋಕ್ಕೆ ಇಷ್ಟಪಡಲ್ಲ ಅಲ್ವಾ. ಸೊ ಅಂಥವರು ಅದನ್ನು ಯೂಸ್ ಮಾಡ್ಬೋದು. ಒಂದೇ ಸರನೇ ಹಾಕ್ಕೊಂಡಿರ್ತಾರೆ ನೋಡಿ. ಸೊ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಅದೇ 50 ಗ್ರಾಮ್ ಅಂತ ಹೇಳಿದ್ನಲ್ಲ, ಆ ಥರ ಸರ. ಸೊ ಇದೆಲ್ಲ ಎಷ್ಟು ಬರುತ್ತೆ ಅಂದರೆ ಒಂದು 25 ಇಂಚಸ್ವರೆಗೂ ನಿಮಗೆ ಲೆಂತ್ ಬರುತ್ತೆ. ಹುಡುಗರಿಗಾದ್ರೆ 20 ಇಂಚ್ ಇರುತ್ತೆ. ಹುಡುಗಿರದ್ದು ಲೆಂತ್ ಬೇಕು ಅಂದರೆ 25 ಇಂಚಸ್ಸೇ ಬರೋದು ನಿಮಗೆ. ಒಂದು ಸ್ವಲ್ಪ ಲಾಂಗ್ ಲೆಂತಿಯಾಗಿರುತ್ತೆ. ಬಿಕಾಸ್ ಮಾಂಗಲ್ಯ ಸರಗೆ ಎಲ್ಲನೂ ಒಂದು ಸ್ವಲ್ಪ ಉದ್ದನೇ ಇಷ್ಟಪಡ್ತಾರಲ್ವ. ನೀವು ಹಾಕ್ಕೊಂತ ಅದು ಜಗ್ಗೋದ್ರಿಂದ ಸೊ ನೀವು ಒಂದು ಸ್ವಲ್ಪ ಮೀಡಿಯಮ್ ಲೆಂತ್ ತೊಗೊಂಡ್ರೂ ಇಟ್ಸ್ ಓಕೆ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಇದನ್ನೇ ನಾನು ತೋರಿಸಿದವಾಗಲೇ 67 ಗ್ರಾಮ್ ಅಂತ ತೋರಿಸಿದ್ನಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದೆಲ್ಲ ಒಂದು ಸ್ವಲ್ಪ ದೊಡ್ಡವರೆಲ್ಲ ಈ ಥರದ್ದು ವೇರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಅವರು ನೆಕ್ಲೆಸ್ಸು ಆ ಥರ ಏನೋ ಹಾಕೋಕ್ಕೆ ಇಷ್ಟಪಡಲ್ಲ. ಇಲ್ಲ ಅಂದ್ರೂ ಪರವಾಗಿಲ್ಲ, ಕೆಲವ್ರಿಗೆ ಅದು ಇಷ್ಟ ಇರುತ್ತೆ, ಗೋಲ್ಡ್ ಕ್ರೇಜ್ ಇರುತ್ತೆ ನೋಡಿ. ಅಂದರೆ ಮಾಂಗಲ್ಯ ಸರ ಒಂದು ಸ್ವಲ್ಪ ದೊಡ್ಡದಾಗಿ ಬೇಕು ಅನ್ನೋರು ಆ ಥರ ಯೂಸ್ ಮಾಡ್ಬೋದು. ಇದು ನೋಡಿ 16 ಗ್ರಾಮ್ ಅಷ್ಟೇ, ಜಸ್ಟ್ 16 ಗ್ರಾಮ್ಸ್ನಲ್ಲಿ ಮೋಪ್ ಚೈನ್. ಇದು ತುಂಬಾ ಚೆನ್ನಾಗಿರುವಂತಹ ಮೋಪ್ ಡಿಸೈನಲ್ಲಿ ಬಂದಿದೆ. ಸೊ ಬನ್ನಿ ಇವಾಗ ಮ್ಯಾನಿಫೆಸ್ಟದು ಹೇಳ್ಕೊಂಡು ಬರ್ತೀನಿ, ಹಾಗೆ ನೋಡ್ಕೊಂಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮ್ಯಾನಿಫೆಸ್ಟೇಷನ್ದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಅಂದರೆ ಇದನ್ನು ಫಸ್ಟಿಂದ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡ್ಬೋದು ಅಂತ.
ಸೊ ಬನ್ನಿ ಹಾಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಫಸ್ಟ್ ನಿಮಗೆ ನೆಗೆಟಿವ್ ಥಾಟ್ಸು ಬರಬಾರ್ದು. ಯಾವುದೇ ಒಂದು ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಬರಬಾರ್ದು. ಸೊ ಅದನ್ನು ನಾನು ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಅಂತ, ಓಕೆನಾ? ಸೊ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ಸ್ ಆ ಥರ. ಸೊ ಬೇಸಿಕ್ ಸ್ಟಡಿ ಮಾಡಬೇಕಾಗತ್ತೆ ನಾವು. ಫಸ್ಟ್ ಏನು ಮಾಡಬೇಕು ಅಂದರೆ ಇದ್ರದ್ದು ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಏನು ಅನ್ನೋದನ್ನು ಫಸ್ಟ್ ನಾವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದನ್ನು ಬೇಸಿಕ್ ಸ್ಟಡಿ ಅಂತ ಹೇಳ್ತಾರೆ. ಸೊ ಬೇಸಿಕ್ ಸ್ಟಡಿ ಮಾಡಬೇಕಾಗತ್ತೆ. ಸೊ ಬನ್ನಿ ಹೇಳ್ಕೊಂಬರ್ತೀನಿ ಏನು ಅಂತ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ನೆಗೆಟಿವ್ ಥಾಟ್ಸು ಬರಬಾರ್ದು. ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಫಸ್ಟ್ನೇ ಸ್ಟೆಪ್ಪಲ್ಲಿ ಏನಂತ ಹೇಳಿದೆ ಅಂದರೆ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡಿ ಅಂತ ಹೇಳೋದು. ಬಿಕಾಸ್ ನಾವು ಧ್ಯಾನ ಮಾಡೋಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರೋಲ್ಲ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನೀವೇನಾರ ನಿಮಗೆ ಬೇಕು ಅಂತ ಮ್ಯಾನಿಫೆಸ್ಟ್ ಅಂದರೆ ಏನು, ನಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳೋದೇ ಮ್ಯಾನಿಫೆಸ್ಟ್ ಅಂತಲ್ವಾ? ಸೊ ಏನಾರ ನೀವು ಕೇಳ್ಕೊಬೇಕಾದ್ರೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಏನಾಗುತ್ತೆ ಅಂದರೆ, ಅಯ್ಯೋ ಅದು ಸಿಗುತ್ತೋ ಇಲ್ವೋ ಅಂತ ಡಬಲ್ ಮೈಂಡೆಡ್ ಆಗೋಗ್ತೀರಾ, ಅಂದರೆ ಕನ್ಫ್ಯೂಸಿಂಗ್ ಮೈಂಡ್ ಆಗೋಗ್ತೀರಾ ನೀವು. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಮೆಡಿಟೇಷನ್ ಮಾಡೋರು ಏನಾಗುತ್ತೆ ಅಂದರೆ ಅದೆಲ್ಲ ಬರೋದು ನಿಮಗೆ ಥಾಟ್ಸ್ ನೆಗೆಟಿವ್ ಆಗಿ ಬರೋದು ಸ್ಟಾಪ್ ಆಗುತ್ತೆ. ಸೊ ಫಸ್ಟ್ನೇ ಥಿಂಗೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿರಿಸ್ಕೋಬೇಕು. ಅಂದರೆ ಪಾಸಿಟಿವ್ ಆಗಿರಬೇಕು. ನೀವು ಪಾಸಿಟಿವ್ ಆಗಿ ಯಾರಿಗೂ ಸಾಮಾನ್ಯ ಮನುಷ್ಯರಿಗೆ ಬರಲ್ಲ ಅದು. ಬಿಕಾಸ್ ಏನು ಗೊತ್ತಾ, ನಮ್ಮದು ಥಿಂಕಿಂಗ್ ಎಷ್ಟು ಓಡ್ತಾ ಇರುತ್ತೆ ಅಂದರೆ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಮೈಂಡಲ್ಲಿ. ಸೊ ಅದಕ್ಕೋಸ್ಕರ ಹೇಳೋದು ಫಸ್ಟು ಮೆಡಿಟೇಷನ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೆ ನಾನು ಹೇಳಿದ್ದು 21 ಡೇಸ್ ನೀವು ಓಮ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಆಯಿತಾ? ಸೊ ಅದು ಮಾಡ್ತಾನೆ ಇದನ್ನು ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಫಸ್ಟು ಓಮ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಳ್ಳಿ. ಅವಾಗ ಒಂದು ಸ್ವಲ್ಪ ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದು ಕಮ್ಮಿ ಆಗುತ್ತೆ. ಸೊ ಹಾಗೆ ಹೇಳ್ಕೊಂಬರ್ತೀನಿ ಬನ್ನಿ. ಸೊ ಇದರಲ್ಲಿ 4 ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನಾನು ನೋಟ್ ಮಾಡಿದ್ದೀನಿ. ನಾನು ಹೇಳ್ಕೊಡುವ ಮೆಥಡೇ ಬೇರೆ ಥರ ಆಗಿರುತ್ತೆ. ಸೊ ನಿಮಗೆ ಈಸಿ ಆಗಲಿ ಅಂತ ಈ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ನೇದೇನು ಅಂದರೆ ಬೇಸಿಕ್ ಸ್ಟಡಿ ಮಾಡಬೇಕಾಗುತ್ತೆ ನಾವು ಇದ್ರ ಬಗ್ಗೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಏನು ಅನ್ನೋದನ್ನು ಬೇಸಿಕ್ ಸ್ಟಡಿ ಮಾಡಬೇಕು. ಸೊ ಫಸ್ಟ್ನೇದೇನು ಅಂದರೆ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ಓಕೆನಾ? ಹೇಳ್ತೀನಿ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ ಒಂದು ತಿಳ್ಕೊಳ್ಳಿ, ಯಾವಾಗ ನೀವು ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಅದು ಏನು ಸಿಗೋದಕ್ಕೆ ಸಾಧ್ಯ ಆಗಲ್ಲ. ಸೊ ಫಸ್ಟ್ ನಿಮ್ಮ ಮನಸ್ಸನ್ನು ನೀವು ಗಟ್ಟಿ ಮಾಡ್ಕೋಬೇಕಂದ್ರೆ ನಿಮ್ಮ ಥಾಟಲ್ಲಿ ಏನು ಬರಬೇಕು ಅಂದರೆ ನನಗೆ ಎಲ್ಲನೂ ಬರೋದಕ್ಕೆ ಸಾಧ್ಯ, ನಾನು ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಥರ. ಓಕೆನಾ? ಸೊ ಕೆಲವರು ಏನು ಗೊತ್ತಾ, ಕೆಲವ್ರ ಹತ್ರ ದುಡ್ಡು ಇರಲ್ಲ ಅಲ್ವಾ? ಸೊ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ಮಾಲ್ ಹೋಟೆಲ್ಸ್ಗೆ ಹೋಗಿ ಊಟ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ನಾನೇನು ಅಂತೀನಿ ಅಂದರೆ, ನಿಮಗೆ ನಿಜವಾಗ್ಲೂ ದುಡ್ಡು ಚೆನ್ನಾಗಿ ಅರ್ನ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ, ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನೀವೇನು ಮಾಡಿ ಅಂದರೆ 5 ಸ್ಟಾರ್ ಹೋಟೆಲ್ಸ್ಗೆ ಹೋಗಿ ಫಸ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಹೇಗಿರುತ್ತೆ ಅಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ. ನೀವು ಅಲ್ಲಿ ತಿನ್ನಲೇಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಲ್ಲ ಒಂದು ರೌಂಡ್ ಹೋಗಿ ಬನ್ನಿ. ಅಲ್ಲಿ ಇದೆಲ್ಲ ಇರುತ್ತೆ ನೋಡಿ, ವಾಶ್ರೂಮ್ ಆ ಥರ ಇರುತ್ತಲ್ಲ, ಜಸ್ಟ್ ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡ್ ಮೆಲುಕಾಕಿ ಬನ್ನಿ. ಸೊ ಅವಾಗ ಏನು ಅನಿಸುತ್ತೆ ಅಂದರೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ಅನಿಸುತ್ತೆ, ಓ ನಾನೂ ಈ ಲೆವೆಲ್ಗೆ ಬರ್ಬೋದು ಅಂತ. ಅಂದರೆ ನಮಗೆ ಏನು ಗೊತ್ತಾ, ನಾನು ಹೇಳೋದು ಸ್ಟೆಪ್ ಬೈ ಸ್ಟೆಪ್. ತುಂಬಾ ಕಡಿಮೆ ದುಡ್ಡು ಇರುತ್ತೆ ನೋಡಿ, ಅವ್ರಿಗೂ ಒಂದು ಡ್ರೀಮ್ ಇರುತ್ತೆ, ಅಂದರೆ ಚೆನ್ನಾಗಿ ನಾವೂ ಬದುಕಬೇಕು ಅಂತ ಅಲ್ವಾ? ಸೊ ಅದಕ್ಕೋಸ್ಕರ ಫಸ್ಟ್ನೇ ಇದರಲ್ಲಿ ನಾನೇನು ಹೇಳೋದು ಅಂದರೆ 5 ಸ್ಟಾರ್ ಹೋಟೆಲ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ಅಲ್ಲಿ ಹೋಗ್ಬಿಟ್ಟು ಆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಯಾವುದೇ ಭಯ ಇರಲ್ಲ ನಿಮಗೆ. ಯಾವಾಗ ಧೈರ್ಯವಾಗಿ ಲೈಫಲ್ಲಿ ನೀವು ಲೀಡ್ ಮಾಡ್ತೀರಾ ಅಂದರೆ ನೀವು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ನಿಮ್ಮ ಮನಸ್ಸಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಾವು ತುಂಬ ರಿಚ್ ಅಂತ, ಅಂದರೆ ನಾವು ತುಂಬ ಶ್ರೀಮಂತರು ಅಂತ. ಓಕೆನಾ? ಸೊ ಫಸ್ಟ್ನೇ ಇದು ಏನು ಅಂದರೆ ಮೆಥಡು, 5 ಸ್ಟಾರ್ ಹೋಟೆಲ್ಗೆ ಹೋಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಕೊಂಬನ್ನಿ. ಅಲ್ಲಿ ತಿನ್ನಲೇಬೇಕು ಅಂತ ಏನಿಲ್ಲ, ಬಿಕಾಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ. ಒಂದೊಂದು ಕಾಫಿಗೆ 500-400 ಆಗ್ತಾ ಇರುತ್ತೆ. ನಾವು ಕೆಲವರು ಅಂದರೆ ಅದನ್ನು ಆಫರ್ ಮಾಡ್ಬೋದು, ಕೆಲವ್ರಿಗೆ ಅದನ್ನು ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲರ ಹತ್ರನೂ ಅಷ್ಟೇ ಇದು ಹಣ ಇರಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ಹೇಳೋದು, ಎಲ್ಲರೂ ಎಂಥ ಬಡವರು ಮ್ಯಾನಿಫೆಸ್ಟ್ ಮಾಡಿದ್ರೆ ನೀವು ಏನು ಬೇಕೋ ನೀವು ಅಚೀವ್ ಮಾಡ್ಬೋದು ಫ್ರೆಂಡ್ಸ್. ಸೊ ಅದಕ್ಕೆ ಫಸ್ಟು ಹೋಪ್ನ ಮಾತ್ರ ಕಳ್ಕೊಬಾರ್ದು. ಸೊ ಫಸ್ಟ್ನೇದೇನು ಮಾಡಿ ಅಂದರೆ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ಲ ರಿಚ್ ಪೀಪಲ್ಸ್ ಇರ್ತಾರಲ್ವ, ಅಂದರೆ ಎಲ್ಲ ತುಂಬ ಹೈಫೈ ಆಗಿರೋರು ಇರ್ತಾರೆ. ಸೊ ಅದನ್ನು ನೋಡಿ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಕೊಂಬನ್ನಿ. ಓಕೆನಾ?
ಸೊ ಸೆಕೆಂಡ್ನೇದು ಹೇಳ್ತೀನಿ ಬನ್ನಿ. ಸೆಕೆಂಡ್ನೇದೇನು ಅಂದರೆ ಕಾರ್ದು ಟೆಸ್ಟ್ ಡ್ರೈವ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ಕಾರ್ ಬಗ್ಗೆ ಡ್ರೀಮ್ ಇರುತ್ತೋ, ಮ್ಯಾನಿಫೆಸ್ಟ್ ಯಾರು ಕಾರ್ ಬಗ್ಗೆ ಥಿಂಕ್ ಮಾಡ್ತಿರ್ತಾರೋ ಅವ್ರಿಗೋಸ್ಕರ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಕೆಲವ್ರಿಗೆ ತುಂಬಾ ಆಸೆ ಇರುತ್ತಲ್ವ. ಅಂದರೆ ಈಗ ಗರ್ಲ್ಸ್ಗೆ ಬಿಡಿ, ನಮ್ಮ ಹುಡುಗಿಯರುಗಳಿಗೆಲ್ಲ ಗೋಲ್ಡು ಆ ಥರ ಇಷ್ಟ ಆಗುತ್ತೆ. ಸೊ ಬಾಯ್ಸ್ಗೆಲ್ಲ ಏನು ಇಷ್ಟ ಅಂದರೆ ಒಂದು ಸ್ವಲ್ಪ ಮನೆ ತೊಗೊಳ್ಳೋದಾಗಿರ್ಬೋದು, ದುಡ್ಡು ಮಾಡೋದು, ಮತ್ತು ಕಾರ್ ತೊಗೋಬೇಕು ಅಂತ ಒಂದು ಡ್ರೀಮ್ ಇರುತ್ತೆ, ಒಂದು ಕನಸು ಇರುತ್ತೆ ಅವ್ರಿಗೆ. ಸೊ ಅವ್ರಿಗೋಸ್ಕರ ಹೇಳ್ತಾ ಇರೋದು. ಸೊ ಏನು ಮಾಡಿ ಅಂದರೆ, ಕಾರ್ ತೊಗೊಳೋಕ್ಕಿಂತ ಟೆಸ್ಟ್ ಡ್ರೈವ್ಗೆ ಹೋಗಿ ಬನ್ನಿ, ಸುಮ್ಮನೆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಕೊಂಬನ್ನಿ. ಇದೆಲ್ಲ ಏನು ಗೊತ್ತಾ, ನಮ್ಮ ಒಳಗೆ ನಾವು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಒಂದು ಇದು ಏನಂತಾರೆ, ಸ್ಟೆಪ್ ಬೈ ಸ್ಟೆಪ್ ನಮ್ಮ ಒಂದು ಲೈಫಲ್ಲಿ ನಮ್ಮ ಇದನ್ನೇ ಚೇಂಜ್ ಮಾಡುವಂತಹ ಒಂದು ಆಪರ್ಚುನಿಟಿ ಆಗಿರುತ್ತೆ ಅದು. ಸೊ ನೀವೇನು ಮಾಡಿ ಅಂದರೆ, ಯಾವ್ದಾರ ಒಂದು ಕಾರ್ ಚೆನ್ನಾಗಿರೋ ಕಾರ್ದೇ ನೋಡಿ, ಮರ್ಸಿಡೀಸ್ ಆ ಥರ, ಸುಮ್ಮನೆ ಟೆಸ್ಟ್ ಡ್ರೈವ್ಗೆ ಹೋಗಿ ಬನ್ನಿ. ಸುಮ್ಮನೆ ಏನಾರ ಒಂದು ಹೇಳಿ, ಯಾವ ಕೆಲಸ ಅಂದರೆ ಯಾವ್ದಾರ ಒಂದು ಹೇಳಿ, ಆ ಥರ ಮಾಡಿ ಜಸ್ಟ್ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಗೇನ್ ಮಾಡ್ಕೊಳ್ಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಕನಸು ತುಂಬ ಕಮ್ಮಿ ದುಡ್ಡಿನ ಕಾರ್ ತೊಗೋಬೇಕು ಅಂತಿರುತ್ತಲ್ಲ, ಸೊ ನಿಮ್ಮ ಮೈಂಡಲ್ಲಿ ಅದೋಗಿ ಸೇರಿಕೊಳ್ಳುತ್ತೆ. ನಾನೂ ದೊಡ್ಡ ಕಾರ್ ತೊಗೋಬೋದು ಅಂದರೆ ಡ್ರೀಮು ಬೆಳೀತಾ ಹೋಗುತ್ತೆ. ಸೊ ಆ ಥರ, ಓಕೆನಾ. ಸೊ ಎರಡನೇದೇನು ಮೆಥಡ್ ಅಂದರೆ, ಕಾರ್ದು ಟೆಸ್ಟ್ ಡ್ರೈವಿಂಗ್ ಹೋಗಿ ಬನ್ನಿ. ಸೊ ಮೂರನೇದು ಹೇಳ್ತೀನಿ ಬನ್ನಿ. ಸೊ ಮೂರನೇದು ನನ್ನ ಫೇವ್ರೇಟು, ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಸೊ ಗೋಲ್ಡ್ ವೇರ್ ಮಾಡಿ ಮಿರರ್ ಮುಂದೆ ನಿಂತ್ಕೊಳ್ಳೋದು ಅಂತ, ಓಕೆನಾ. ಸೊ ಗೋಲ್ಡನ್ನ ವೇರ್ ಮಾಡಿ ಮಿರರ್ ಮುಂದೆ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ ಬನ್ನಿ. ಸೊ ಮೂರನೇದೇನು ಅಂದರೆ, ಗೋಲ್ಡನ್ನು ವೇರ್ ಮಾಡಿ ಮಿರರ್ ಮುಂದೆ ನಿಂತ್ಕೋಬೇಕು ಅಂತ. ಸೊ ಅದೇನು ಅಂದರೆ, ನಾನು ಮುಂಚೆ ಮಾಡ್ತಾ ಇದ್ದೆ. ಬಿಕಾಸ್ ನಿಮಗೆ ನಂಬಕ್ಕೂ ಆಗಲ್ಲ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಆ ಥರ ಮಾಡಿನೇ ನಾನು ಗೋಲ್ಡ್ ಪರ್ಚೇಸಿಂಗ್ ಮಾಡೋಕ್ಕೆ ಸಾಧ್ಯ ಆಯಿತು. ಬಿಕಾಸ್ ಯಾವಾಗಲೂ ಅಷ್ಟೇ, ನಮ್ಮ ಲೈಫಲ್ಲಿ ಒಂದು ಕನಸು, ಒಂದು ಡ್ರೀಮ್ ಇಲ್ಲ ಅಂದರೆ ನಾವೇನು ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ನಮ್ಮ ಒಂದು ಏನಂತಾರೆ, ಸೂಕ್ಷ್ಮ ಮನಸ್ಸಿಗೂ ಇದು ಬರಂಗೆ ಮಾಡಬೇಕು. ಅಂದರೆ ಸುಪ್ತ ಮನಸ್ಸು ಅಂತಾರೆ ನೋಡಿ, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ. ಸೊ ಅದಕ್ಕೂ ಅದು ಎಫೆಕ್ಟ್ ಕೊಡಬೇಕು ನಾವು, ಆವಾಗಲೇ ಅದು ನಮಗಿದಾಗೋದು. ಯಾವಾಗ ನೋಡೋರು ಗೋಲ್ಡ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದು. ಸೊ ನಾನು ಆ ಥರನೇ ಮಾಡ್ತಾ ಇದ್ದಿದ್ದು, ತುಂಬ ನಾನು ವೀಡಿಯೋಸಲ್ಲಿ ಹೇಳಿದ್ದೀನಲ್ವ. ಸೊ ಫಸ್ಟೆಲ್ಲ ಏನು ಮಾಡ್ತಿದ್ದೆ ಅಂದರೆ, ಜಸ್ಟ್ ನಾನು ನನ್ನ ಹತ್ರ ಎಷ್ಟು ಗೋಲ್ಡ್ದು ಇರುತ್ತೋ ಅದನ್ನೆಲ್ಲ ಹಾಕ್ಕೊಂಡು 1 by 1 ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ನಾನು ಹ್ಯಾಪಿಯಾಗಿ ಫೀಲ್ ಮಾಡ್ತಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ, ಅದ್ರ ಮೇಲೆ ಕ್ರೇಜ್ ಬೆಳ್ಕೋತಾ ಹೋಗುತ್ತೆ. ಸೊ ಅದೇ ಥರ ಡಬ್ಬಲ್ ಆಗಿ ನಿಮಗೆ ಸಿಗ್ತಾ ಬರುತ್ತೆ, ಓಕೆನಾ. ಸೊ ನಾವು ಏನು ಅದಕ್ಕೆ ಹೇಳಿದ್ದು ಸೆಂಟೆನ್ಸಲ್ಲೇ ನಾನು ತೋರಿಸ್ಬಿಟ್ಟಿದ್ದೀನಿ, ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ಸ್ ಅಂತ. ನೀವೇನು ಆಸೆ ಪಡ್ತೀರೋ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ನೆಗೆಟಿವ್ ಆಗಿ ನೀವೇನು ಥಿಂಕ್ ಮಾಡ್ತಿರ್ತೀರೋ ಅದು ನೆಗೆಟಿವ್ ಆಗೇ ಸಿಗ್ತಾ ಇರುತ್ತೆ. ಪಾಸಿಟಿವ್ ಆಗಿ ನೀವೇನು ಥಿಂಕ್ ಮಾಡ್ತಿರ್ತೀರೋ ಅದು ಪಾಸಿಟಿವ್ ಆಗೇ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಟಿಪ್ಸು ನಾನು ನಿಮಗೆ ಶೇರ್ ಮಾಡ್ಕೋತಾ ಇರೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಗೋಲ್ಡ್ದು ನೀವು ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ನೀವು ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಫೀಲ್ ಮಾಡಿ. ಸೊ ಅವಾಗ ಎಷ್ಟು ಇದಾಗುತ್ತೆ ಅಂದರೆ, ಬೆನಿಫಿಟ್ಸ್ ಆಗುತ್ತೆ ಅಂದರೆ ನೀವೇ ನೋಡಿ, ಓಕೆನಾ. ಥರ್ಡ್ ಒನ್, ಅದು ನಾನು ಹೇಳ್ತಾ ಇರೋದು ಬೇಸಿಕ್ ಸ್ಟೆಪ್ ಬೈ ಸ್ಟೆಪ್ಪು. ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಏನೇನು ಸ್ಟೆಪ್ ತೊಗೋಬೇಕು ಅನ್ನೋದು ನಿಮಗೇನು ಡೀಟೇಲಾಗಿ 1 by 1 ಹೇಳ್ಕೊಂಬರ್ತೀನಿ, ಆವಾಗಲೇ ನಿಮ್ಗೆ ಗೊತ್ತಾಗೋದು. ಇಲ್ಲಾಂದರೆ ಫುಲ್ ಕನ್ಫ್ಯೂಸ್ ಆಗ್ತೀರಾ. ಮ್ಯಾನಿಫೆಸ್ಟ್ ಅಂದರೆ ಏನು ಅಂತ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ನಾನು ಬೇಸಿಕ್ ಇದರಲ್ಲೇ ಹೇಳ್ಕೊಂಬರ್ತಾ ಇದ್ದೀನಿ. ಸೊ 4th ಒನ್ ಇವಾಗ ಹೇಳ್ತೀನಿ ಬನ್ನಿ. ಸೊ 4ನೇದೇನು ಅಂದರೆ, ಮನಿ ಅಟ್ರ್ಯಾಕ್ಟ್ ಸ್ಕಿಲ್ಸ್ ಅಂತ. ಅಂದರೆ ಮನಿನ ನಾವು ಅಟ್ರ್ಯಾಕ್ಟ್ ಮಾಡುವಂತಹ ಸ್ಕಿಲ್ಸ್ ಅಂತ, ಓಕೆನಾ. ಸೊ ಹೇಳ್ತೀನಿ ಬನ್ನಿ. ಸೊ ಇದು ಹುಡುಗಿರು ಇಬ್ರಿಗೂ ಇಷ್ಟವಾದದ್ದು ಕಾಮನ್ ಥಿಂಗ್ ಇದು. ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಣ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ದುಡ್ಡು ಅಂದರೆ. ಸೊ ಇಬ್ಬರೂ ಮಾಡ್ಬೋದು ಇದು. ಸೊ ಏನು ಮಾಡಬೇಕು ಅಂದರೆ, ನಿಮಗೆ ದುಡ್ಡನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ತುಂಬಾ ನಿಮಗೆ ಒಳ್ಳೆ ಮೆಥಡ್ ಹೇಳ್ಕೊಡ್ತೀನಿ. ಏನು ಮಾಡಿ ಅಂದರೆ, ಎಲ್ಲರ ಹತ್ರನೂ ನಿಮ್ಮ ಪರ್ಸಲ್ಲಿ ವ್ಯಾಲೆಟಲ್ಲಿ ದುಡ್ಡು ಇರುತ್ತಲ್ವಾ. ಸೊ ನೀವೇನು ಮಾಡಿ ಅಂದರೆ, ಒಂದು 5 ನೋಟ್ಗಳನ್ನ ತೊಗೊಳ್ಳಿ. 100 ದರ ತೊಗೊಳ್ಳಿ, 500 ರೂಪೀಸ್ ದರ ತೊಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ. ಜಸ್ಟ್ ಅದನ್ನು ಫೀಲ್ ಮಾಡಿ. ಬಿಕಾಸ್ ಮನಿ ಈಸ್ ಎನರ್ಜಿ, ಓಕೆ. ಎನರ್ಜಿ ಇರುತ್ತೆ, ಮನಿನಲ್ಲಿ ಎನರ್ಜಿ ಇರುತ್ತೆ. ಸೊ ಅದನ್ನು ನೀವು ಹೇಗೆ ಇದು ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ, ಅದು ಆಗ್ತಾ ಹೋಗುತ್ತೆ ಅದು. ಸೊ ಕೈಯಲ್ಲಿ ಇಟ್ಕೊಂಡು ಏನು ಮಾಡಿ ಅಂದರೆ, ಮನಿ ಈಸ್ ಮೈ ಫ್ರೆಂಡ್ ಅಂತ. ಅಂದರೆ ದುಡ್ಡು ನನ್ನ ಫ್ರೆಂಡ್ ಅಂತ ಹೇಳ್ಕೋಬೇಕು. ಬಾಯ್ಬಿಟ್ಟು ಹೇಳ್ಕೊಳ್ಳಿ, ಮನ್ಸಲಾರ ಹೇಳ್ಕೊಳ್ಳಿ, ಬಾಯ್ಬಿಟ್ಟಾರ ಹೇಳ್ಕೊಳ್ಳಿ. ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ನೀವು. ದುಡ್ಡನ್ನು ಹಿಂಗೆ ಕೈ ಇಟ್ಕೊಂಡು ನೀವು ಹಿಂಗೆ ಮುಂದೆ ಹಿಂಗೆ ಇಟ್ಕೊಂಡು ನೋಡ್ಕೊಂಡು ಹೇಳಬೇಕು, ಮನಿ ಈಸ್ ಮೈ ಫ್ರೆಂಡ್. ದುಡ್ಡು ನನ್ನ ಹತ್ರ ತುಂಬ ಜಾಸ್ತಿ ಬರ್ತಾ ಇದೆ ಅಂತ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ ಆ ಥರ ಹೇಳ್ಕೋಬೇಕು. ಅಫರ್ಮೇಷನ್ ಅಂತಾರೆ ನೋಡಿ, ಅಫರ್ಮೇಷನ್ನ ನಾವು ಕೊಡಬೇಕಾಗತ್ತೆ.
ಸೊ 3 ಅಫರ್ಮೇಷನ್ಸ್ ಕೊಟ್ಕೊಳ್ಳಿ. ಏನು ಅಂದರೆ, ಒಂದನೇದೇನು ಅಂದರೆ ಮನಿ ಈಸ್ ಮೈ ಫ್ರೆಂಡ್ ಅಂತ, ದುಡ್ಡು ನನ್ನ ಫ್ರೆಂಡ್ ಅಂತ. ಸೊ ಸೆಕೆಂಡ್ನೇದೇನು ಅಂದರೆ ಮನಿ ನನ್ನ ಹುಡುಕಿ ಹುಡುಕಿ ಬರುತ್ತೆ ಅಂತ, ಅಂದರೆ ದುಡ್ಡು ನನ್ನ ಹತ್ರ ಹುಡ್ಕೊಂಡು ಬರುತ್ತೆ ಅಂತ. ಸೊ ಮೂರನೇದೇನು ಅಂದರೆ ಮನಿ ನನ್ನ ಹತ್ರ ತುಂಬ ಇದೆ ಅಂತ, ದುಡ್ಡು ನನ್ನ ಹತ್ರ ತುಂಬ ಇದೆ ಅಂತ. ಸೊ ಯಾವಾಗ ಇದೆಲ್ಲ ಏನು ಗೊತ್ತಾ, ಪಾಸಿಟಿವ್ ಅಫರ್ಮೇಷನ್ಸ್ ಬರುತ್ತೆ ಫ್ರೆಂಡ್ಸ್. ಸೊ ಯಾವಾಗ ನೀವು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊತೀರಾ ಅವಾಗ ಅದೇ ಥರ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಥರ ಓಕೆನಾ. ಸೊ ಮನಿ ಈಸ್ ಮೈ ಫ್ರೆಂಡ್ ಫಸ್ಟ್ನೇ ಅಫರ್ಮೇಷನು. ಸೆಕೆಂಡ್ನೇ ಅಫರ್ಮೇಷನು ಮನಿ ನನ್ನ ಹುಡುಕಿ ಬರುತ್ತೆ ಅಂತ, ಅಂದರೆ ದುಡ್ಡು ನನ್ನ ಹತ್ರ ಯಾವಾಗಲೂ ಹುಡ್ಕೊಂಡು ಬರುತ್ತೆ, ತುಂಬ ಬರ್ತಾನೆ ಇರುತ್ತೆ ಅಂತ, ಅಂದರೆ ಹೆಂಗಾರ ಮಾಡಿ ಸೇರ್ಕೋತಾ ಇರುತ್ತೆ ಅಂತ ಅರ್ಥ ಇದ್ರದ್ದು ಓಕೆನಾ. ಸೊ ಆ ಥರ. ಸೊ ಮೂರನೇದೇನು ಅಂದರೆ ಮನಿ ನನ್ನ ಹತ್ರ ತುಂಬ ಜಾಸ್ತಿ ಇದೆ ಅಂತ, ಅಂದರೆ ನನ್ನ ಹತ್ರ ತುಂಬ ದುಡ್ಡಿದೆ ಅಂತ. ಸೊ ಯಾವಾಗ ನೀವು ಇದು ಹೇಳ್ಕೊತಾ ಇರ್ತೀರಾ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸೇರ್ಕೋತಾ ಹೋಗುತ್ತೆ. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನೀವು ಪ್ರಾಕ್ಟೀಸ್ ಮಾಡಿ ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಸುಮ್ಮನೆ ಹಾಗೆ ಹೋಗಬೇಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ. ಕಮೆಂಟನ್ನು ಮಾಡಿ, ಬಿಕಾಸ್ ನಾನು ಕಮೆಂಟ್ ಮಾಡೋರು ನಾನು ನಿಮಗೆ ಉತ್ತರ ಕೊಡ್ತೀನಿ ಓಕೆ ಫ್ರೆಂಡ್ಸ್. ಸೊ ಆ ಥರ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.